ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಈಗ ದೆಹಲಿಯಲ್ಲಿ ಉಗ್ರ ರೂಪದ ಪ್ರೊಟೆಸ್ಟ್ ಅನ್ನು ನಾವು ಗಮನಿಸ್ತಾ ಇದ್ದೀವಿ. 2-3 ದಿನಗಳಿಂದ ಅಭಿಜಿತ್ ದೀಪ್ಗೆ ನೇತೃತ್ವದ ಪಾರ್ಟಿ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ರೆ, ನಿನ್ನೆಯಿಂದ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರಿಯಾಂಕಾ ಗಾಂಧಿ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರೆಲ್ಲರೂ ಕೂಡ ಮುತುವರ್ಜಿಯನ್ನು ವಹಿಸಿ ಈ ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗಿರುವಂತದ್ದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಈಗ ಬಹಳ ಒತ್ತಡ ಕೇಳಿಬರ್ತಾ ಇದೆ. ಸಂಸತ್ತಿನಲ್ಲಿ ಕಪ್ಪು ಬಟ್ಟೆಯನ್ನು ಧರಿಸಿ ಕಾಂಗ್ರೆಸ್ ನಾಯಕರು ಪ್ರೊಟೆಸ್ಟ್ ಅನ್ನು ಕೂಡ ನಡೆಸಿದ್ದಾರೆ. ಮತ್ತೊಂದು ಕಡೆಗೆ ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಅಲ್ಲಿ 3 ಮಹತ್ವದ ನಿಲುವುಗಳನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಕಚೇರಿ ಇಂದಿರಾ ಭವನದಲ್ಲಿ ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ರು. ನೀಟ್ ಪ್ರತಿಭಟನೆ ವೇಳೆ ಲಾಠಿ ಚಾರ್ಜ್ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ನೀಟ್ ಪ್ರತಿಭಟನೆ ವೇಳೆ ಲಾಠಿ ಚಾರ್ಜ್ ನಡೀತಲ್ಲ, ಈ ಲಾಠಿ ಚಾರ್ಜ್ ಮಾಡಿರೋದು ಸರಿಯಲ್ಲ. ಲಾಠಿ ಚಾರ್ಜ್ ಯಾರು ಮಾಡಿದ್ರು, ಯಾಕಾಗಿ ಮಾಡಿದ್ರು, ಲಾಠಿ ಚಾರ್ಜ್ ಮಾಡಿದವರು ಯಾರೆಲ್ಲ ಸಂಬಂಧಪಟ್ಟವರಿದ್ದಾರೆ ಅವರನ್ನ ಕೆಲಸದಿಂದ ಅಮಾನತುಗೊಳಿಸಬೇಕು, ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕು. ಹಾಗೆ ಅಮಿತ್ ಶಾ ಆಗಿರ್ಬೋದು, ಹಾಗೆ ನರೇಂದ್ರ ಮೋದಿ ಅವರು, ಇಷ್ಟೋ ಜನರು ಕೂಡ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಯಾರೆಲ್ಲ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಅವರೆಲ್ಲರಿಗೂ ಕೂಡ ಸಾರಿಯನ್ನ ಕೇಳಬೇಕು. ಮತ್ತೊಂದು ಕಡೆಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ಈ 3 ಮಹತ್ವದ ನಿರ್ಣಯಗಳನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತದ್ದು. ಈ ಕುರಿತಂತೆ ಮತ್ತಷ್ಟು ವಿಚಾರಧಾರೆಗಳನ್ನ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಗಿದ್ರೆ ಬನ್ನಿ, ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ಮಹತ್ವದ ವಿಚಾರಗಳ ಕುರಿತು ಮಾತನಾಡಿದ್ರು, ಏನೆಲ್ಲ ವಾಗ್ದಾಳಿಯನ್ನ ನಡೆಸಿದ್ರು ನೋಡ್ಕೊಂಡ್ ಬರೋಣ. These are middle math. So one a month. One a month approximately. Every month, lakhs of students are told that all the stress that you went through, you're going to have to go through again. And after that, they told, we really don't care. We don't care if there's a re-exam. We don't care how much you have to wait. We don't give a damn. $7.5 crore students and their families are affected by this. These are middle class and poor families. They put their hard-earned money into this. And then they're literally spat on. And the best part of this is zero convictions. In the last 10 years, so somebody is, or a group of people are destroying our education system, India's most valuable asset, destroying the lives of our students, and what does the government do? Zero convictions. So this is the first reason, an absolutely legitimate reason, why our youngsters are protesting. Thing doesn't stop here. It goes further. It's not just that the system is rigged. It's that the system is unaffordable. And this is a statistic that every youngster knows. But somehow, math, so one a month. One a month approximately. Every month, lakhs of students are told that all the stress that you went through, you're going to have to go through again. And after that, they told, we really don't care. We don't care if there's a re-exam. We don't care how much you have to wait. We don't give a damn. $7.5 crore students and their families are affected by this. These are middle class and poor families. They put their hard-earned money into this. And then they're literally spat on. And the best part of this is zero convictions.
In the last 10 years, 152 leaks have taken place and 0 convictions. 0. So somebody is, or a group of people are destroying our education system, India's most valuable asset, destroying the lives of our students, and what does the government do? 0 convictions. So this is the first reason, an absolutely legitimate reason, why our youngsters are protesting. Thing doesn't stop here. It goes further. It's not just that the system. ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಸುದೀರ್ಘವಾಗಿ ವಾಗ್ದಾಳಿಯನ್ನು ನಡೆಸಿರೋದನ್ನ ನಾವು ಗಮನಿಸಿದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಹಬೀಬ್ ದಂಡಿ. ಗಮನಿಸಿದ್ವಿ ರಾಹುಲ್ ಗಾಂಧಿ ಅವರು 3 ಪ್ರಶ್ನೆಗಳನ್ನ ಮುಖ್ಯವಾಗಿ ತೆಗೆದುಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಚಾಟಿ ಬೀಸಿರುವಂತದ್ದು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಈಗ ರಾಹುಲ್ ಗಾಂಧಿ ಅವರ ಮೊದಲನೇ ನಿದರ್ಶನವಾದ್ರೆ, ಇಲ್ಲಿ ಅಮಿತ್ ಶಾ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಮೆ ಕೇಳಬೇಕು ವಿದ್ಯಾರ್ಥಿಗಳದ್ದು, ಜೊತೆಗೆ ಲಾಠಿ ಚಾರ್ಜ್ ಮಾಡಿರುವವರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಹೇಳಿ. ಈಗ ನಮ್ಮ ಪ್ರಶ್ನೆ ಏನು ಅಂತ ಅಂದ್ರೆ, ಒಂದ್ ಕಡೆಗೆ ಸಚಿವ ಸಂಪುಟ ಡಿಲೇ ಆಗ್ತಾ ಇದೆ, ಸರ್ಕಾರಕ್ಕೆ ಇರುವಂತದ್ದು ಇನ್ನು 2 ವರ್ಷ. ಸೊ ಅದ್ರ ಮೇಲೆ ಇರುವಂತಹ ಇಂಟ್ರೆಸ್ಟ್ ಇಲ್ಲಿ ನೀಟ್ ಮೇಲೆ ತೋರಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಹಾಗಾಗಿ ಅದಕ್ಕೆ ನಾವು ನ್ಯಾಯ ಕೊಡಿಸಬೇಕು ಅಂತ ಬರ್ತಿದ್ದಾರೆ. ಸೊ ಹಾಗಾಗಿ ಈಗ ರಾಹುಲ್ ಗಾಂಧಿ ನೇತೃತ್ವದ ಸರ್ಕಾರ ಜೊತೆಗೆ ಈಗ ರಾಜ್ಯ ಸರ್ಕಾರದ ಮುಂದಿನ ನಿಲುವೇನು? ಸೊ ಈ ಒಂದು ಹೋರಾಟವನ್ನ ಯಾವ ತರ ರಾಜಕೀಯ ತಂತ್ರಗಾರಿಕೆ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಎಸ್ ವಿದ್ಯಾ, ನೋಡಿ, ಇಡೀ ದೇಶ ಇವತ್ತು ಎದ್ದು ನಿಂತಿದೆ ಕೇಂದ್ರ ಸರ್ಕಾರದ ವೈಫಲ್ಯಗಳ ವಿರುದ್ಧ, ನೀಟ್ ಅಕ್ರಮದ ವಿರುದ್ಧ ಮತ್ತು ಹಲವಾರು ಭ್ರಷ್ಟಾಚಾರ ಪ್ರಕರಣಗಳ ವಿರುದ್ಧ ಮತ್ತು ಇರತಕ್ಕಂಥ ಇಲ್ಲಿನ ಸ್ಥಳೀಯ ವ್ಯವಸ್ಥೆಗಳನ್ನ ಹೇಗೆ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನೋದ್ರ ವಿರುದ್ಧ ಇಡೀ ದೇಶದ ಯುವ ಜನತೆ ಮತ್ತು ಎಲ್ಲ ಪ್ರಜ್ಞಾವಂತರು ಕೂಡ ತಮ್ಮ ದನಿಯನ್ನ ಎತ್ತುತ್ತಾ ಇರತಕ್ಕಂಥದ್ದು. ಕಳೆದ 25 ದಿನಗಳಿಂದ ಈ ಹೋರಾಟವನ್ನು ನಡೀತಾ ಇದೆ. ಸಿಜೆಪಿ ಮಾಡ್ತಾ ಇದೆ, ಕಾಂಗ್ರೆಸ್ ಜನತಾ ಪಾರ್ಟಿ ಮಾಡ್ತಾ ಇರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ವಿರುದ್ಧ. ಆ ಹೋರಾಟಕ್ಕೆ ಇಂಬು ನೀಡುವಂತೆ ಸೋನಂ ವಾಂಗ್ಚುಕ್ ಕೂಡ ಸಾಕಷ್ಟು ಹೋರಾಟ ಮಾಡಿ ಕೊನೆಗೆ ಅದು ಮತ್ತೆ ನಿನ್ನೆಯಷ್ಟೇ ದೊಡ್ಡ ಮಟ್ಟದ ಹೋರಾಟ ಆಗಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯಾಗಿ ಇವತ್ತು ವಿಪಕ್ಷ ನಾಯಕ, ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪ್ರಧಾನಿಯವರ ಮನೆಯ ಮುಂದೆ ಈ ಒಂದು ದೊಡ್ಡ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮತ್ತು ಅಲ್ಲೂ ಕೂಡ ಹೇಗೆ ವಿದ್ಯಾರ್ಥಿಗಳ ಮೇಲೆ ತೀವ್ರತರವಾದ ಹಲ್ಲೆ ನಡೀತೋ ಅದೇ ರೀತಿಯ ಹಲ್ಲೆಯನ್ನ ರಾಹುಲ್ ಗಾಂಧಿ ಅವರ ಮೇಲೂ ಕೂಡ ನಡೆಸಿರ್ತಕ್ಕಂಥದ್ದು. ಅವರ ಮುಖದ ಬಲಗಡೆಯ ಈ ಭಾಗ ಕಿತ್ತುಕೊಂಡು ಹೋಗಿದೆ, ಆ ಹಾಗೆ ಅಲ್ಲಿ ಹಲ್ಲೆಯನ್ನ ಮಾಡಿದ್ದಾರೆ. ಬಹಳ ಒಂದು ರೀತಿಯ ಅರಾಜಕತೆಯ ವ್ಯವಸ್ಥೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ನೋಡಿ, ವಿದ್ಯಾರ್ಥಿಗಳ ಪರವಾಗಿ ಅವರು ದನಿಯನ್ನ ಎತ್ತಿ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಒಂದು ಮಾತನ್ನ ಹೇಳೋಕೆ ಹೊರಟಿರ್ತಕ್ಕಂತಹ ಸಂದರ್ಭದಲ್ಲಿ ಪ್ರಭುತ್ವ ಅವರನ್ನ ಮನಸುವಂಥದ್ದು, ಪ್ರಶ್ನೆ ಮಾಡುವಂಥದ್ದನ್ನ ತಡೆಯುವಂತಹ ಪ್ರಕ್ರಿಯೆ ಇದೆಯಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಹೀಗೆ ಆದರೆ ದೇಶ ಅಂಧಕಾರದಲ್ಲಿ ಹೋಗುತ್ತೆ ಅನ್ನುವಂಥ ಒಂದು ಸ್ಪಷ್ಟ ಸುಳಿವನ್ನ ಕೇಂದ್ರ ಸರ್ಕಾರ ಇದೆಯಲ್ಲ, ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ನೋಡಿ, ರಾಹುಲ್ ಗಾಂಧಿ ಅವರು ಒಂದು ಮಾತನ್ನ ಕೇಳ್ತಾ ಇದ್ದಾರೆ, ನೀಟ್ ಪರೀಕ್ಷೆಗೆ ನ್ಯಾಯ ಸಿಗಬೇಕು, ಅಲ್ಲಾಗಿರ್ತಕ್ಕಂಥ ಅಕ್ರಮಗಳ ಬಹಿರಂಗ ಆಗಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಬೇಕು, ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ಷಮೆ ಕೇಳಬೇಕು, ಮತ್ತು ಯಾರೆಲ್ಲ ಈ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯವನ್ನು ನಡೆಸಿದ್ದಾರೆ ಅವರ ಮೇಲೆ ಸೂಕ್ತ ಕಾರ್ಯವಾಹಿ ಆಗಬೇಕು, ಅಂದ್ರೆ ಕಾನೂನು ಕ್ರಮ ಆಗಬೇಕು ಅನ್ನುವಂಥ ಮಾತನ್ನ ಕೇಳ್ತಿದ್ದಾರೆ. ಇದು ತುಂಬಾ ಸರಳ, ಇದರಲ್ಲಿ ಪಾಲಿಟಿಕ್ಸ್ ಅನ್ನುವಂಥದ್ದು ಏನೂ ಇಲ್ಲ. ಆದ್ರೆ ನಮ್ಮ ಘನತವೆತ್ತ ಪ್ರಧಾನಮಂತ್ರಿಗಳ ಪ್ರತಿಕ್ರಿಯೆ ಹೇಗಿದೆ ಅನ್ನುವಂಥದ್ದು ಇಡೀ ದೇಶ ಹುಬ್ಬೇರಿಸ್ತಾ ಇದೆ. ಇಡೀ ಒಂದು ಯುವ ಜನತೆಯ ಪ್ರತಿಭಟನೆಯ ಬಗ್ಗೆ ಅವರು ಮಾತನಾಡ್ತಾ ಇದ್ರೆ ಪ್ರಧಾನಿಗಳು ಹೇಳ್ತಾರೆ, ಈ ನಿಜ ನಾನು ಒಪ್ಕೊಳ್ತೀನಿ, ಈ ದೇಶ ಯುವ ಜನತೆಯ ಮೇಲಿದೆ, ಯುವ ಜನತೆಯ ಕೈಯಲ್ಲಿ ಈ ದೇಶದ ಭವಿಷ್ಯ ಇದೆ, ಆದ್ರೆ 56 ವರ್ಷದ ಯುವಕನ ಕೈಯಲ್ಲಿ ಇಲ್ಲ ಅನ್ನುವಂಥ ಒಂದು ವ್ಯಂಗ್ಯದ ಮಾತನಾಡ್ತಾ ಇದ್ದಾರೆ. ಇಡೀ ದೇಶ ಸುಮಾರು 40ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ನೀಟ್ ಅಕ್ರಮಕ್ಕೆ ಬಲಿಯಾಗಿ ತಮ್ಮ ಪ್ರಾಣವನ್ನು ತೆಗೆಸಿದ್ದಾರೆ, ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ 18 ಹೆಚ್ಚು ವಿದ್ಯಾರ್ಥಿಗಳು 2ನೇ ಬಾರಿ ನೀಟ್ ಬರೆಯುವಾಗ ಎಕ್ಸಾಮ್ನ ಭಯದಿಂದ, ಪರೀಕ್ಷಾ ಭಯದಿಂದ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. 7 ಜನ ವಿದ್ಯಾರ್ಥಿಗಳು 2ನೇ ಬಾರಿ ನೀಟ್ ಪರೀಕ್ಷೆ ಬರೆದ ನಂತರ ನಾನು ಫಸ್ಟ್ ಪರೀಕ್ಷೆ ಚೆನ್ನಾಗಿ ಬರೆದಿದ್ದೆ, 2ನೇ ಪರೀಕ್ಷೆ ಚೆನ್ನಾಗಿ ಬರೆದಿಲ್ಲ, ನನಗೆ ಈ ಬಾರಿ ನೀಟ್ ಸಿಗಲ್ಲ ಅನ್ನುವಂಥ ಒಂದು ಕೀಳರಿಮೆ ಮತ್ತು ಭಯದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಹಂತದಲ್ಲಿ ರೆಸ್ಪಾನ್ಸಿಬಲ್ ಪ್ರೈಮ್ ಮಿನಿಸ್ಟರ್ ಅಂತ ಕರೆಸ್ಕೊಳ್ಳುವಂತ, ವಿಶ್ವಗುರು ಅನ್ನುವಂಥ ತಮ್ಮನ್ನು ತಾವೇ ಕರೆಸ್ಕೊಳ್ಳುವಂತ ಪ್ರಧಾನಮಂತ್ರಿಗಳ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತಂದ್ರೆ, 56 ವರ್ಷದ ಯುವಕನ ಪ್ರಶ್ನೆಗೆ ನಾನು ಉತ್ತರ ಕೊಡೋದಿಲ್ಲ ಅನ್ನೋ
ಅನ್ನುವಂಥ ಮಾತನ್ನ ಆಡ್ತಾರೆ ಅಂತಂದ್ರೆ ಎಷ್ಟು ವ್ಯಂಗ್ಯಭರಿತವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇವರು ಕಾಣ್ತಿದ್ದಾರೆ ಅನ್ನುವಂಥದ್ದು. ಇದು ಅಹಂಕಾರವ, ದುರಹಂಕಾರವ, ಜನರ ಎಡೆಗಿನ ಒಂದು ನಿರ್ಲಕ್ಷ್ಯವ, ವಿದ್ಯಾರ್ಥಿಗಳ ಎಡೆಗಿನ ಒಂದು ನಿರ್ಲಕ್ಷ್ಯವ? ಇಷ್ಟು ಕುಟುಂಬಗಳು ಈಗ ನೋಡಿ, ಸಾಕಷ್ಟು ಕುಟುಂಬಗಳು ಬೀದಿಗೆ ಬಿದ್ದಿವೆ, ವಿದ್ಯಾರ್ಥಿಗಳ ಬದುಕು ಬೀದಿಗೆ ಬಿದ್ದಿದೆ. ಇದಲ್ಲದೆ ನೋಡಿ, ರಾಹುಲ್ ಗಾಂಧಿ ಇನ್ನೊಂದು ಮಾತನ್ನ ಹೇಳ್ತಾರೆ, 1.4 ಲಕ್ಷ ಕೋಟಿ ರೂಪಾಯಿಯಷ್ಟು ಹಣವನ್ನ ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಶಿಕ್ಷಣಕ್ಕೆ ಮೀಸಲಿಡ್ತಾರೆ. ಹಾಗಾದ್ರೆ ಈ ಹಣ ಎಲ್ಲಿಗೆ ಹೋಗ್ತಾ ಇದೆ? ನಾವು ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಸರಿಪಡಿಸಿಕೊಳ್ಳಿಲ್ಲ ಅಂತಂದ್ರೆ ಇಷ್ಟು ಮಟ್ಟಿಗಿನ ಹಣ ವೇಸ್ಟ್ ಅಲ್ವಾ? ಈ ಒಂದು ಲಾಬಿಯನ್ನ ಯಾಕೆ ನಿಯಂತ್ರಿಸೋದಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ಮಾತನ್ನು ಹೇಳಿದ್ರು. ಅದರ ನಂತರ ನೋಡಿ, ಇವತ್ತು ಬಂಧನ ಆಯ್ತು, ಅವ್ರ ಮೇಲೆ ಹಲ್ಲೆ ಆಯ್ತು, ಬಂಧನ ಆಯ್ತು, ಬಿಡುಗಡೆ ಆಗಿ ಬಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿದ್ರು. ಅಲ್ಲೂ ಕೂಡ ಒಂದು ಮಾತನ್ನ ಹೇಳಿದ್ರು ಬಹಳ ಸುಂದರವಾಗಿ, ನೀವು ಲೋಕಸಭೆಯಲ್ಲಿ ಈ ಪ್ರತಿಭಟನೆ ಮಾಡಬಹುದಾಗಿತ್ತು, ಯಾಕೆ ಪ್ರಧಾನಮಂತ್ರಿಗಳ ಮುಂದೆ ಮನೆ ಮುಂದೆ ಮಾಡಿದ್ರಿ ಅನ್ನುವಂಥ ಮಾತಿಗೆ ರಾಹುಲ್ ಗಾಂಧಿ ಒಂದು ಮಾತನ್ನ ಹೇಳ್ತಾರೆ. ನೋಡಿ, ಲೋಕಸಭೆಯಲ್ಲಿ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಒಂದು, ಎರಡನೇ ಕಾರಣ ಏನು ಅಂತಂದ್ರೆ, ಈ ದೇಶದ ಯುವ ಜನತೆ ಬೀದಿಯಲ್ಲಿದ್ದಾರೆ ಕಳೆದ 25 ದಿನಗಳಿಂದ. ಹಾಗಾಗಿ ಪ್ರತಿಪಕ್ಷವಾಗಿ ನಾನು ಕೂಡ ಬೀದಿಯಲ್ಲಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ, ನನ್ನ ಅದು ಕಾಳಜಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಹಾಗಾಗಿ ಈ ವ್ಯವಸ್ಥೆ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ? ಈಗಲಾದ್ರೂ ತನ್ನ ಹಠವನ್ನು ಬಿಟ್ಟು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡ್ಕೊಳ್ತಾರಾ? ಅದು ಯಾಕೆ ಧರ್ಮೇಂದ್ರ ಪ್ರಧಾನ್ ಏನು ಭಾರತ ರತ್ನಕ್ಕೆ ಈಕ್ವಲ್ ಆಗಿರ್ತಕ್ಕಂಥ ವ್ಯಕ್ತಿನ ಅನ್ನುವಂಥ ಪ್ರಶ್ನೆ ಭಾರತದ 140 ಕೋಟಿ ಜನರಲ್ಲಿ ಬರ್ತಾ ಇದೆ. ಆ ಮನುಷ್ಯನ ಒಂದು ರೆಸಿಗ್ನೇಷನ್ ತೆಗೆದುಕೊಳ್ಳೋದಕ್ಕೆ ಯಾಕೆ ಈ ತರಹದ ಒಂದು ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆಗಳು ಎದ್ದೇಳ್ತಾ ಇವೆ. ದೊಡ್ಡ ದೊಡ್ಡ ಪ್ರಜ್ಞಾವಂತರು ಈ ದೇಶದ ಎಲ್ಲರೂ ಕೂಡ ತಮ್ಮ ಅಸಮಾಧಾನವನ್ನ, ಆಕ್ರೋಶವನ್ನ ಕೇಂದ್ರ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಿಚ್ಚು ಇದೆಯಲ್ಲ, ಇಡೀ ದೇಶಾದ್ಯಂತ ತುಂಬಿಕೊಂಡಿದೆ. ರಾಜ್ಯದ ಬೇರೆ ಬೇರೆ ರಾಜ್ಯಗಳ ಪ್ರಮುಖ ಜಿಲ್ಲೆ, ನಗರ, ತಾಲೂಕು ಮಟ್ಟದ ನಗರಗಳಲ್ಲೂ ಕೂಡ ಇದು ಪ್ರತಿಭಟನೆಯಾಗಿ ಹೊರಹೊಮ್ಮಿದೆ. ಇದೊಂದು ರೀತಿಯ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮವಾಗಿ ಮಾರ್ಪಟ್ಟಿದೆ. ಮೊದಲನೆಯದು ದೆಹಲಿಯ ಹೊರಗಡೆ ಪಂಜಾಬ್ ರೈತರು ಸತತ 2 ವರ್ಷಗಳ ಕಾಲ ನಡೆಸಿರ್ತಕ್ಕಂಥ ಆ ರೈತ ಹೋರಾಟ ಇದೆಯಲ್ಲ, ಅದರ ನಂತರ ಸರ್ಕಾರ ಮಣಿದು ಆ ರೈತ ಬಿಲ್ಗಳನ್ನು ವಾಪಸ್ ಪಡೆದುಕೊಂಡಿತ್ತಲ್ಲ, ಅದು ಮೊದಲನೇ ಸಂಗ್ರಾಮ. ಇದು ನೀಟ್ ಪರೀಕ್ಷೆಯ ಅವ್ಯವಹಾರ ಇದೆಯಲ್ಲ, ಇದು ಎರಡನೇ ಭಾರತ ಸಂಗ್ರಾಮ ಅನ್ನುವಂಥ ಒಂದು ಹೆಸರಿನಲ್ಲಿ ಯುವ ಜನತೆ ಎದ್ದು ನಿಂತಿದೆ. ಆದರೆ ದಪ್ಪ ಚರ್ಮದ, ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನು ಬಿಟ್ಟಿರ್ತಕ್ಕಂಥ ಈ ಕೇಂದ್ರ ಸರ್ಕಾರ ಮತ್ತು ಅಲ್ಲಿರ್ತಕ್ಕಂಥ ವಿಶ್ವಗುರುಗಳು, ಮಹಾಗುರುಗಳು ಒಂದು ರೀತಿಯ ಕೋಮು ವೈಷಮ್ಯವನ್ನು ಹರಡುವಂತ ಮತ್ತು ಇಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಓಟ್ ಹಾಕಿರ್ತಕ್ಕಂಥ ಜನರನ್ನ ಕಾಲ ಕಸವಾಗಿ ಕಾಣ್ತಾ ಇರತಕ್ಕಂಥ ಈ ಒಂದು ಅಧಿಕಾರದ ಮದದಿಂದ ಆಟವನ್ನು ಆಡ್ತಾ ಇರತಕ್ಕಂಥವ್ರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದ್ ನೋಡ್ಬೇಕಿದೆ. ವಿದ್ಯಾ. ಎಸ್, ಹಬೀಬ್ ದಂಡಿ, ನನ್ನ ಮತ್ತೊಂದು ಪ್ರಶ್ನೆ ಏನಂತ ಅಂದ್ರೆ, ಈಗ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಈ ಮತ್ತೇನು ರೀ ಎಕ್ಸಾಮ್ ಅಂತ ಕಂಡಕ್ಟ್ ಮಾಡಿದ್ರು, ಈ ಪರೀಕ್ಷೆಯನ್ನ ಮತ್ತೊಮ್ಮೆ ಮಾಡ್ತೀವಿ ಅಂತ ಹೇಳಿದಾಗ ಹಲವಾರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು. ಆ ಸಾವನ್ನಪ್ಪಿರುವ ಸಂಖ್ಯೆಗಾದ್ರೂ ಬೆಲೆ ಕೊಡ್ತಾ ಇಲ್ವಾ ಕೇಂದ್ರ ಸರ್ಕಾರ? ಈಗ ಧರ್ಮೇಂದ್ರ ಪ್ರಧಾನ್ ಅವರ ಸಿಚುವೇಶನ್ ಆಗಿರ್ಬೋದು, ಅವರ ಮಂತ್ರಿಗಿರಿ ಅಷ್ಟು ಮುಖ್ಯ ಆಯ್ತಾ? ಅಂದ್ರೆ ಇಷ್ಟೂ ಜನರ ಸಾವಿಗೂ ಕೂಡ ಲೆಕ್ಕ ಕೊಡದಷ್ಟು ಮಟ್ಟಿಗೆ ಕೇಂದ್ರ ಸರ್ಕಾರಕ್ಕೆ ಧರ್ಮೇಂದ್ರ ಪ್ರಧಾನ್ ಅಚ್ಚುಮೆಚ್ಚಾಗಿ ಉಳ್ಕೊಂಡಿದ್ದಾರಾ? ಈಗ ರಾಹುಲ್ ಗಾಂಧಿ ಎತ್ತಿರುವಂತಹ ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆಗಳು. ಈಗ ನರೇಂದ್ರ ಮೋದಿ ಅವರು ಹೇಳಿಕೆ ಕೊಟ್ಟಿದ್ದು 52 ವರ್ಷದ ವ್ಯಕ್ತಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ ಅಂತ ಅಂದ್ರೆ, ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರಲ್ಲ, ಅದಕ್ಕೆ ಉತ್ತರ ಕೊಡೋದಕ್ಕೆ ರೆಡಿ ಇದ್ದಾರಾ ಅಂತ ನರೇಂದ್ರ ಮೋದಿ ಅವರು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ ನಿಮ್ಮ ಹತ್ರ? ಎಸ್, ಎಕ್ಸಾಕ್ಟ್ಲಿ ವಿದ್ಯಾ, ನೀವು ಹೇಳ್ತಾ ಇರ್ತಕ್ಕಂಥದ್ದು. ಧರ್ಮೇಂದ್ರ ಪ್ರಧಾನ್ ಅವರ ವಿಷಯಕ್ಕೆ ಬರ್ತೀನಿ. ಧರ್ಮೇಂದ್ರ ಪ್ರಧಾನ್ ತನ್ನನ್ನು ತಾನು ಏನು ಅನ್ಕೊಂಡು ಬಿಟ್ಟಿದಾರೋ ಗೊತ್ತಿಲ್ಲ. ಕರ್ನಾಟಕ ಬಿಜೆಪಿಯ ಅವರು ಉಸ್ತುವಾರಿಯಾಗಿರುವಂತಹ ದಿನಗಳಲ್ಲಿ ಇಲ್ಲಿನ ವ್ಯವಹಾರಗಳನ್ನ ಬಿಜೆಪಿ ಸರ್ಕಾರ ಇದ್ದಾಗ ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರದ ನಡುವೆ ವ್ಯವಹಾರವನ್ನು ಮಾಡಲಿಕ್ಕೆ ಧರ್ಮೇಂದ್ರ ಪ್ರಧಾನ್ ಬರ್ತಾ ಇದ್ರು. ಈ ಮಾತನ್ನ ನಾನಲ್ಲ, ಬಿಜೆಪಿಯ ಹಲವಾರು ಪ್ರಮುಖ ಮುಖಂಡರುಗಳೇ ಹೇಳ್ತಾ ಇದ್ರು. ಮಧ್ಯದಲ್ಲಿರ್ತಕ್ಕಂಥ ದಲ್ಲಾಳಿ ಧರ್ಮೇಂದ್ರ ಪ್ರಧಾನ್ ಅನ್ನುವಂಥ ಮಾತನ್ನ ಹೇಳಿದ್ರು. ಅಂತಹ ಧರ್ಮೇಂದ್ರ ಪ್ರಧಾನ್ ಅನ್ನ ಕಟ್ಕೊಂಡು ಹೋಗಿ, ಅಂದ್ರೆ ಕೇಂದ್ರ ಬಿಜೆಪಿ ನಾಯಕರು ಮತ್ತು ರಾಜ್ಯ ಬಿಜೆಪಿ ನಾಯಕರ ನಡುವೆ ಇರತಕ್ಕಂಥ ದಲ್ಲಾಳಿ ಅನ್ನುವಂಥ ಬಿಜೆಪಿ ನಾಯಕರು ಹೇಳಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಇವತ್ತು ರಾಷ್ಟ್ರೀಯ ಶಿಕ್ಷಣ ಸಚಿವನನ್ನಾಗಿ ಮಾಡಿರ್ತಕ್ಕಂಥದ್ದು ಬಿಜೆಪಿಯ ನೈತಿಕತೆಗೆ ಹಿಡಿದಿರ್ತಕ್ಕಂಥ ಕನ್ನಡಿ. ನೋಡಿ ವಿದ್ಯಾ, ನಾವು ಕೆಲವು ಉದಾಹರಣೆಗಳನ್ನು ತೆಗೆದುಕೋಬಹುದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೇಂದ್ರ ಸರ್ಕಾರದಲ್ಲಿ ರೈಲ್ವೆ ಮಂತ್ರಿಗಳಾಗಿರ್ತಾರೆ. ಅವರ ಕಾಲದಲ್ಲಿ ಒಂದು ರೈಲ್ವೆ ಆಕ್ಸಿಡೆಂಟ್ ನಡೆಯುತ್ತೆ. ಅಪಘಾತ ಯಾವುದು ಕೂಡ ಯೋಜಿತ ಅಲ್ಲ, ಅದು ಆಕ್ಸಿಡೆಂಟಲ್ ಅಂತ ಹೇಳ್ತಾರೆ. ಹಾಗಾಗಿರ್ತಕ್ಕಂಥ ಅಪಘಾತಕ್ಕೆ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡ್ತಾರೆ. ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಂತ ರಾಜಕಾರಣಿಗಳನ್ನು ಕೂಡ ನಮ್ಮ ದೇಶ ಕಂಡಿದೆ. ಅಂತಹ ರಾಜಕಾರಣಿಗಳಿದ್ದಾರೆ. ಈ ತರ 40 ಚಿಲ್ಲರೆ ವಿದ್ಯಾರ್ಥಿಗಳು, ಯುವ ಜನತೆ ಆತ್ಮಹತ್ಯೆ ಮಾಡಿಕೊಂಡ್ರು ಕೂಡ ನನಗೆ ಏನೂ ಆಗಲ್ಲ, ನಾನು ರಾಜೀನಾಮೆ ಕೊಡೋದಿಲ್ಲ ಅನ್ನೋಂಥ ಹಠ ಹಿಡ್ಕೊಂಡು ಬಿದ್ದಿರ್ತಕ್ಕಂಥ, ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರತಕ್ಕಂಥ ಧರ್ಮೇಂದ್ರ ಪ್ರಧಾನ್ ನಂಥ ದುಷ್ಟ ಸಚಿವ ಕೂಡ ಇದೇ ಭಾರತ ವರ್ಷದಲ್ಲಿ ಇರತಕ್ಕಂಥದ್ದು ನಮ್ಮೆಲ್ಲರ ದುರ್ದೈವ. ನೋಡಿ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರು ಕೂಡ ಕೇವಲ ಒಂದೇ ಒಂದು ಸಣ್ಣ ಫೋನ್ ಕದ್ದಾಲಿಕೆ ವಿಚಾರ ಆರೋಪ ಬರುತ್ತೆ, ಅದು ಪ್ರೂವ್ ಕೂಡ ಆಗೋದಿಲ್ಲ. ಅವಾಗಲೇ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ
ಯಾಕೆ ರಾಜೀನಾಮೆ ಕೊಡ್ತಾರೆ? ಸಚಿವ ಸ್ಥಾನಕ್ಕಲ್ಲ. ಮುಖ್ಯಮಂತ್ರಿಗಳ ಮೇಲೆ ಫೋನ್ ಕದ್ದಾಲಿಕೆ, ವಿಪಕ್ಷ ನಾಯಕರ ಫೋನ್ ಕದ್ದಾಲಿಕೆ ಆರೋಪ ಬಂತು ಅನ್ನುವಂಥ ಒಂದೇ ಆರೋಪಕ್ಕೆ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರೆ. ಅದೆಲ್ಲ ನೈತಿಕ ರಾಜಕಾರಣ ಎಲ್ಲಿ ಹೋಗಿದೆ? ಬಿಜೆಪಿ ಅವರಿಗೆ ಏನಾಗಿದೆ? ಬಿಜೆಪಿಯ ಮಹಾಮಹಿಮರಿಗೆ ಏನಾಗಿದೆ? ಅಲ್ಲಿರ್ತಕ್ಕಂಥ ವಿಶ್ವಗುರುಗಳಿಗೆ ಏನಾಗಿದೆ? ನೀವೇನೇ ಮಾಡ್ಕೊಳ್ಳಿ, ನಾವು ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇವರಿದ್ದಾರೆ. ಇಷ್ಟರ ಮೇಲಾದ್ರೂ ಕೂಡ ವಿದ್ಯಾರ್ಥಿಗಳ ಕ್ಷಮೆಯನ್ನು ಕೇಳಬೇಕು ಪ್ರಧಾನಮಂತ್ರಿಗಳು. ಅಮಿತ್ ಶಾ ಕೂಡ ಕೇಳಬೇಕು, ಗೃಹ ಸಚಿವರು. ಅವರ ಹೊಣೆ, ಅವರ ಒಂದು ಜವಾಬ್ದಾರಿ ಅದು. ಇದ್ರ ಜೊತೆಗೆ ನಿನ್ನೆ ನಡೆದಿರತಕ್ಕಂತಹ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆಯಲ್ಲಿ ಕೇವಲ ಪೊಲೀಸರಲ್ಲ, ಬೇರೆ ಅವರು ಕೂಡ ಭಾಗಿಯಾಗಿ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನುವಂಥ ಒಂದು ಆರೋಪವು ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇದೆ. ಈ ಕುರಿತಂತೆ ಸ್ಪಷ್ಟವಾದ ಒಂದು ವಿಚಾರಣೆಗೆ ಒಳಪಡಿಸಬೇಕಾಗಿದೆ, ಒಂದು ತನಿಖೆಗೆ ಆದೇಶ ಮಾಡಬೇಕಾಗಿದೆ ಮತ್ತು ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗಿದೆ. ಇದಲ್ಲದೆ ಇಮಿಡಿಯೇಟ್ ಆಗಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡ್ಕೊಂಡು ಈ ವಿದ್ಯಾರ್ಥಿಗಳಿಗೆ ಒಂದು ನೈತಿಕ ಸ್ಥೈರ್ಯವನ್ನು ತುಂಬಬೇಕಾಗಿದೆ. ನೋಡಿ, ಮನ್ ಕಿ ಬಾತ್ ಮಾತಾಡುವಂಥ ಪ್ರಧಾನಿ ಮೋದಿಗಳು ತಮ್ಮ ವಿದೇಶ ಪ್ರವಾಸವನ್ನು ಮುಗಿಸ್ಕೊಂಡು ಬಂದು ತಮಗೆ ಮಾತಾಡೋಕೆ ಮೂಡ್ ಬಂದ ತಕ್ಷಣ ರೇಡಿಯೋ ಮುಂದೆ ಕೂತ್ಕೊಂಡು ಮನ್ ಕಿ ಬಾತ್ ಮಾತಾಡುವಂಥ ವಿದ್ಯಾರ್ಥಿಗಳು 40 ಚಿಲ್ಲರೆ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಇಲ್ಲಿವರೆಗೂ ಒಂದು ಸಮಾಧಾನದ ಮಾತನಾಡಿಲ್ಲ. ಇದೇ ನೀಟ್ ಪರೀಕ್ಷೆ, ಎರಡೆರಡು ಪರೀಕ್ಷೆಗಳಿಗೆ ಮನನೊಂದು ಅವರ ಎಷ್ಟೋ ಮನೆಗಳ ದೀಪ ಆರಿ ಹೋಗಿದೆ. ಅವರಿಗೆ ಸಮಾಧಾನದ ಒಂದು ಮಾತನ್ನು ಹೇಳಿಲ್ಲ ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಇಂತಹ ಪ್ರಧಾನಿಗಳು ಇನ್ಯಾವ ಮನ್ ಕಿ ಬಾತ್ ಮಾತಾಡ್ತಾರೆ? ಅದು ಬರೀ ಮನ್ ಕಿ ಬಾತ್ ಆಗುತ್ತಾ, ಇನ್ನು ಬೇರೆ ತರದ ಬಾತ್ ಆಗುತ್ತಾ ಅನ್ನುವಂಥದ್ದು. ಯಾಕೆಂದ್ರೆ ಪರೀಕ್ಷಾ ಪೇ ಚರ್ಚೆ ನಡೆಸುವಂಥವ್ರು ಪರೀಕ್ಷಾ ಅಕ್ರಮಗಳ ಮೇಲೆ ಯಾಕೆ ಚರ್ಚೆ ನಡೆಸೋದಿಲ್ಲ ಅನ್ನುವಂಥ ಪ್ರಶ್ನೆನೂ ಕೂಡ ಹುಟ್ಕೊಳ್ತಾ ಇದೆ. ನೋಡೋಣ, ಈ ಬಿಜೆಪಿ ಸರ್ಕಾರದ, ಕೇಂದ್ರ ಸರ್ಕಾರದ ಈ ಮಹಾನುಭಾವರ, ಆಮೇಲೆ ಇವರೆಲ್ಲ ನಾನ್ ಬಯೋಲಾಜಿಕಲ್ ಪರ್ಸನ್ಸ್ ಅಂತ ತಮ್ಮನ್ನ ತಾವು ಕರೆದುಕೊಳ್ತಾರಲ್ಲ, ನಾವು ಭೌತಿಕವಾಗಿಲ್ಲ, ನಾವು ಮೇಲಿಂದ ಎಳೆದು ಬಂದಿರೋರು ಅನ್ನೋಂಥವ್ರು, ಇವರು ಈ ಪ್ರಜಾಪ್ರಭುತ್ವಕ್ಕೆ ಮತ್ತು ಜನತೆಗೆ, ರಾಷ್ಟ್ರದ ಪ್ರಜೆಗಳಿಗೆ ಯಾವ ನ್ಯಾಯವನ್ನು ಕಲ್ಪಿಸ್ಕೊಡ್ತಾರೆ ಅನ್ನೋಂಥದ್ದನ್ನ ಕಾದ್ ನೋಡ್ಬೇಕಿದೆ. ವಿದ್ಯಾ, ಎಸ್, ಥ್ಯಾಂಕ್ ಯು ಹಬೀಬ್ ದಂಡಿ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಗಮನಿಸ್ತಾ ಇದ್ದೀವಿ ನಮ್ಮ ಪ್ರತಿನಿಧಿ ಹಬೀಬ್ ದಂಡಿ ಅವರು ಬಹಳ ಒಳ್ಳೆಯ ಒಂದಷ್ಟು ನಿದರ್ಶನಗಳನ್ನ ಹೇಳ್ತಾ ಇದ್ರು. ಹೆಂಗೆಲ್ಲ ಇದ್ದಂತಹ ರಾಜಕಾರಣಿಗಳು, ಈಗಿನ ರಾಜಕಾರಣಿಗಳು ಯಾವ ತರ ಕಪ್ಪು ಚುಕ್ಕೆ ಇವೆಲ್ಲ ನಿದರ್ಶನಗಳಿಗೆ ಅಂತ ಹೇಳ್ಬಿಟ್ಟು, ಅಂದ್ರೆ ಇವರಿಗೆ ನೀಟ್ ಮರುಪರೀಕ್ಷೆಯಲ್ಲಿ ಜೀವ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಬೆಲೆನೇ ಇಲ್ಲ ಅಲ್ಲಿ. ನೀಟ್ ಪರೀಕ್ಷೆಗೆ ಹೆದರಿ ಮತ್ತೆ ಮರುಪರೀಕ್ಷೆ ಮಾಡಬೇಕು ಅಂತ ಬಂದಾಗ ಎಷ್ಟೋ ವಿದ್ಯಾರ್ಥಿಗಳು ಸಾವನ್ನಪ್ತಾರೆ. ಅವರಿಗಿಲ್ಲದ ಬೆಲೆ ಇಲ್ಲಿ ಇರುವಂತಹ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಅಷ್ಟು ಮಹತ್ವವನ್ನ ಕೊಡ್ತಾರೆ ಅಂತ ಅಂದ್ರೆ ಮತ್ತೆ ಏಂತಕ್ಕೆ ರಾಜಕೀಯ, ಯಾಕೆ ಮಕ್ಕಳ ವಿರುದ್ಧ ಈ ತರದ ಶೋಷಣೆಗಳು, ಯಾಕೆ ಅವರ ಲಾಠಿ ಚಾರ್ಜ್ ಮಾಡುವಂಥದ್ದು ಅನ್ನುವಂತಹ ಪ್ರಶ್ನೆಗಳು. ಧರ್ಮೇಂದ್ರ ಪ್ರಧಾನ್ ಇಷ್ಟೆಲ್ಲ ಸುದೀರ್ಘವಾಗಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಪ್ರೊಟೆಸ್ಟ್ ನಡೀತಾ ಇದೆ, ವಿದ್ಯಾರ್ಥಿಗಳು ಭಾಗಿಯಾಗ್ತಾ ಇದ್ದಾರೆ, ಫೇಸ್ ಮಾಡೋದಕ್ಕಾಗದೆ ಲಾಠಿ ಚಾರ್ಜ್ ನಡೆಸೋದು, ಅಶ್ವವಾಯು ಪ್ರಯೋಗ ನಡೆಸೋದು, ಇಷ್ಟೆಲ್ಲ ಮಾಡ್ತಾರೆ ಅಂತ ಅಂದ್ರೆ ಹಾಗಿದ್ರೆ ಇಲ್ಲಿ ರಾಜಕೀಯ ಎಷ್ಟು ಗಟ್ಟಿಯಾಗಿದೆ, ಎಂತಹ ಕೊಳಕು ಮನಸ್ಥಿತಿ ರಾಜಕೀಯವನ್ನು ನಾವು ನೋಡ್ತಿದೀವಿ ಅನ್ನುವಂಥದ್ದು. ಸದ್ಯ ಇದರ ಮೇಲಾದ್ರೂ ನೈತಿಕ ಹೊಣೆ ಹೊತ್ತು ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರಿಂದ ಇಷ್ಟೆಲ್ಲ ಆಗ್ತಾ ಇದೆ ಅಂತಂದ್ರೆ ರಾಜೀನಾಮೆಯನ್ನು ಕೊಡಿಸುತ್ತಾ, ಅಥವಾ ಈ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಯಾವ ತರದ ತಿರುವನ್ನ ಪಡ್ಕೊಳ್ಳುತ್ತೆ, ಮತ್ತಷ್ಟು ದೆಹಲಿ ಯಾವ ತರದ ಕಾವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.